ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅಂಗರಚನಾ ಶಾಸ್ತ್ರದ ಬಗ್ಗೆ ತರಗತಿಗಳನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಅಂಗರಚನಾ ಶಾಸ್ತ್ರದಲ್ಲಿ ಇದೊಂದು ಸಿಲೆಬಸ್, ಇದು ನಮ್ಮ ದೈಹಿಕ ಶಿಕ್ಷಕರಿಗಿರುವಂತಹ ಸಿಲೆಬಸ್. ಇದು ಸಿಲೆಬಸ್ಸಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಿ ಅಂತ ಒಂದ್ಸರಿ ಹೇಳ್ತೀನಿ ನೋಡಿ, ಇನ್ನೂ ಏನೇನು ತಿಳ್ಕೊಬೇಕು ಅಂಥೇಳಿ ನೋಡ್ರಿ. ಇದು ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮವಾಗಿರ್ತೈತಿ. ಇದು ಪ್ರಾಚೀನ ಮತ್ತು ಆಧುನಿಕ ಕಾಲದಲ್ಲಿ ದೈಹಿಕ ಶಿಕ್ಷಣ ಇದು ತಿಳ್ಕೊಂಡಿದ್ದೀವಿ. ಹಾಗೆ ಭಾರತ ಕ್ರೀಡಾ ಇತಿಹಾಸದಲ್ಲಿ ಗ್ರೀಕು, ಇಟ್ಲಿ, ಸ್ವೀಡನ್ನು, ಇಂಗ್ಲೆಂಡು ಹೀಗೆಲ್ಲ ಬೇರೆ ಬೇರೆ ದೇಶಗಳಲ್ಲ ಅಲ್ಲೆಲ್ಲ ಹೇಗೆ ಇತಿಹಾಸ ಇದೆ ಅಂತ ಹೇಳಿದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸ್ವತಂತ್ರವಾಗಿ ಹುಟ್ಟಿ ಬೆಳೆದ ಭಾರತದ ದೈಹಿಕ ಶಿಕ್ಷಣದ ವಿವಿಧ ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಹಾಗೆ ಇವು ಸಂಸ್ಥೆಗಳ ಬಗ್ಗೆಯೂ ಕೂಡ ನಾವೇನು ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ಕ್ರೀಡೆಗಳಾದಂತಹ ಪ್ರಾಚೀನ ಒಲಿಂಪಿಕ್ಸ್ ಆಗಿರ್ಬೋದು, ಆಧುನಿಕ ಒಲಿಂಪಿಕ್ಸು, ಏಷ್ಯನ್ ಕ್ರೀಡೆಗಳು, ಕಾಮನ್ವೆಲ್ತ್ ಕ್ರೀಡೆಗಳು, ವಿಶ್ವಕಪ್ ಫುಟ್ಬಾಲು ಇವೆಲ್ಲದ್ರ ಬಗ್ಗೆ ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ. ಈ ದೈಹಿಕ ಶಿಕ್ಷಣದಲ್ಲಿ ಆಡಳಿತ ಮತ್ತು ನಿರ್ವಹಣೆ ಇದು ಮಾಡಿಲ್ಲ ನಾನು, ಇದು ಸಪ್ರೇಟಾಗಿ ಒಂದು ಬುಕ್ ಇದೆ, ಆ ಬುಕ್ ಬಂದಮೇಲೆ ನಾನು ಮಾಡ್ತೀನಿ. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಶರೀರ ರಚನಾಶಾಸ್ತ್ರ ಮಾಡಿದ್ದೀನಲ್ಲ, ಅಂಗರಚನಾಶಾಸ್ತ್ರದಲ್ಲಿ ಎಷ್ಟು ಇದೆಲ್ಲ ಸಿಲೆಬಸ್ ಸಿಕ್ಕಿನ ಮೇಲೆ ನಾನು ಏನು ಮಾಡ್ತೀನಿ, ಸಿಕ್ಕಿರೋದು ಮಾಡ್ತಿದ್ದೀನಿ. ಆಮೇಲೆ ಅದನ್ನ ಏನು ಮಾಡ್ತೀನಿ, ಅದು ಸಿಕ್ಕಿನ ಮೇಲೆ ಅದು ಮಾಡ್ತೀನಿ ನಾನು. ಇವಾಗ ಅಂಗರಚನಾಶಾಸ್ತ್ರ ಅಂದರೆ ಅನಾಟಮಿ ಕ್ಲಾಸ್ ಮಾಡ್ತಾಯಿದ್ದೀನಲ್ಲ, ಅದರಲ್ಲಿ ಏನೇನು ಮುಗಿದಿದೆ ಅಂತ ನೋಡಿರಿ ಒಂದ್ಸರಿ. ಜೀವಕೋಶದ ಬಗ್ಗೆ ಹೇಳಿದ್ದೀನಿ, ಅಸ್ಥಿ ಪಂಜರವ್ಯೂಹ ಆಗಿದೆ, ಸಂದುಗಳು ಆಗಿದೆ, ಸ್ನಾಯುಗಳು ಆಗಿದೆ, ಹಾಗೆ ನರಮಂಡಲ ಆಗಿದೆ, ಉಸಿರಾಟ ಮಂಡಲ ರೆಸ್ಪಿರೇಟರಿ ಸಿಸ್ಟಮ್ ಅಂತೀವಿ. ಇವಾಗ ಏನು ಮಾಡಿದ್ದೀನಿ ನಾನು ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಜ್ಞಾನೇಂದ್ರಿಯದಲ್ಲಿ ಏನಾಗಿದೆ, ಕಣ್ಣು ಒಂದಾಗಿದೆ, ಇನ್ನೂ 4 ಅಂಗಗಳು ಹೇಳಿದ್ರೆ ಇದೇನಾಗುತ್ತೆ ಅನಾಟಮಿ ನಮ್ಮ ಸಿಲೆಬಸ್ಗೆ ಇರುವಂಥದ್ದು ಮುಗ್ದು ಹೋಗುತ್ತೆ. ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ, ಇದು ಮನೋವಿಜ್ಞಾನದ ಬಗ್ಗೆ ಮಾಡ್ತೀನಿ. ದೈಹಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಏನಿದೆ ಅಂದರೆ ನಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಏನಿದೆ ಮನೋವಿಜ್ಞಾನ ಅಂದರೆ, ಮನೋವಿಜ್ಞಾನದ ಅರ್ಥ ಇದೆ, ವಿಧಾನಗಳು ಇದೆ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಇದೆ, ಅದರ ವ್ಯಾಖ್ಯೆಗಳು, ಅದರ ವ್ಯಾಪ್ತಿ, ವಿಕಾಸದ ಪರಿಕಲ್ಪನೆ, ಬೆಳವಣಿಗೆ, ವಿಕಾಸ ಮತ್ತು ಬೆಳವಣಿಗೆ ವ್ಯತ್ಯಾಸ, ವಿಕಾಸದ ತತ್ವಗಳು ಮತ್ತು ವಿಕಾಸದ ಹಂತಗಳು, ಪ್ರೌಢವ್ಯವಸ್ಥೆ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಅಭಿಪ್ರೇರಣೆ ಆಗಿರ್ಬೋದು, ಅಭಿವ್ಯಕ್ತಿ ಆಗಿರ್ಬೋದು, ಕಲಿಕೆಯ ವರ್ಗಾವಣೆ, ಬುದ್ಧಿಶಕ್ತಿ, ವ್ಯಕ್ತಿತ್ವ, ಹೊಂದಾಣಿಕೆ, ಸೃಜನಶೀಲತೆ ಇವೆಲ್ಲ ಏನಿದೆ ಅಂದರೆ ನಮ್ಮ ದೈಹಿಕ ಶಿಕ್ಷಣ ಒಂದು ಶಿಕ್ಷಕರಿಗೆ ಸೈಕಾಲಜಿ ಕುರಿತು ಪಠ್ಯಕ್ರಮ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಒಂದು ಟಾಪಿಕ್ ಮೇಲೆ ಹೇಳ್ತೀನಿ. ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಹಾಗೂ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೂ ವ್ಯಾಪ್ತಿ, ಇದು ಒಂದು ವಿಷಯದ ಕುರಿತು ನೋಡೋಣ ಇವತ್ತಿನ ತರಗತಿಯಲ್ಲಿ ನೋಡೋಣ. ನಾನು ಇಲ್ಲಿಗಂಟ ಏನು ತರಗತಿಗಳು ಮಾಡಿದ್ದೀನಿ ಅದೆಲ್ಲ ಸಿಲೆಬಸ್ದಲ್ಲಿ ಇರೋದಂತೆ ಮಾಡಿರೋದು, ಬುಕ್ಸಲ್ಲಿ ಯಾವ್ಯಾವ್ದು ಇದೆಯೋ ಅದೆಲ್ಲ ಹುಡ್ಕೊಂಡು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊತಿದ್ರು ಅವರು ಕೂಡ ಈ ಥರ ಸಿಲೆಬಸ್ ಎತ್ಕೊಂಡು ಸ್ಟಡಿ ಮಾಡಿ. ಹಾಗೆ ನಾನು 6ರಿಂದ 10ನೇ ತರಗತಿ ಗಂಟ ಪಠ್ಯಪುಸ್ತಕಗಳನ್ನು ನಾನು ಹೇಳ್ತಾಯಿದ್ದೀನಿ. ಆ ಒಂದು ಪಠ್ಯಪುಸ್ತಕದಲ್ಲಿ ಈಗ 6ರಿಂದ 8 ಕಂಪ್ಲೀಟ್ ಮಾಡಿದ್ದೀನಿ, 9 ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 9, 10 ಮುಗಿಸಿದ್ರೆ ಅದನ್ನು ಕೂಡ ಮುಗಿತೈತೆ. ಆಮೇಲೆ ನೋಡೋಣ ಫುಲ್ಲು ಸಿಲೆಬಸ್ ಇರುತ್ತೆ. ಅವಾಗ ಸಿಲೆಬಸ್ ಕುರಿತು ಒಂದೊಂದಾಗಿ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ. ಇದೆಲ್ಲ ಸಿಲೆಬಸ್ ಮುಗಿದ ಮೇಲೆ ಇನ್ನೊಂದು ಸರಿ ಏನು ಮಾಡೋಣ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಯಾಕೆಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾಯಿದ್ರೆ ನಮಗೆ ಎಲ್ಲಿ ಯಾವ ಒಂದು ಟಾಪಿಕಲ್ಲಿ ಈ ಪ್ರಶ್ನೆ ಬಂದಿದೆ ಅಂತೇಳಿ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಫುಲ್ ನಾವು ಸಿಲೆಬಸ್ ಮುಗಿಸ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ಇದೇ ಒಂದು ಟಾಪಿಕಲ್ಲಿ ಈ ಪ್ರಶ್ನೆ ಬಂದಿದೆ ಅಂತೇಳಿ ಸುಲಭವಾಗಿ ಗುರುತಿಸ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡಿ ಸೈಕಾಲಜಿ ಕುರಿತು ಶಿಕ್ಷಣದ ಮನೋವಿಜ್ಞಾನದ ತತ್ವಗಳು, ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿ, ಈ ಒಂದು ಫಸ್ಟ್ ಟಾಪಿಕ್ ಆಗಿರ್ತೈತಿ. ಇದು ಅಧ್ಯಾಯ 1. ಇದು ಪ್ರಾಚೀನ ಕಾಲದಲ್ಲಿ ಗ್ರೀಕ್ ತತ್ವಜ್ಞಾನಿಗಳು ಮನೋವಿಜ್ಞಾನ ಅಂದರೆ ಏನಂತ ಹೇಳಿದ್ರು ಅಂದರೆ ಅದು ಆತ್ಮದ ಅಧ್ಯಯನ ಅಂಥೇಳಿ ಕರೆದರು. ಯಾವ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಗ್ರೀಕ್ ತತ್ವಜ್ಞಾನಿಗಳು ಏನಂತ ಹೇಳ್ತಾರೆ, ಮನೋವಿಜ್ಞಾನ ಅಂದರೆ ಅದೊಂದು ಆತ್ಮದ ಅಧ್ಯಯನ ಅಂಥೇಳಿ ಕರೀತಾರೆ. 2000 ವರ್ಷಗಳ ಹಿಂದೆ ಪ್ರತ್ಯೇಕ ಶಾಖೆಯಾಗಿ ಏನು ಮಾಡೋದು ಮನೋವಿಜ್ಞಾನವನ್ನು ಹುಟ್ಟುಹಾಕಿದ್ರು. ಅರಿಸ್ಟಾಟಲ್ ಈ ಒಂದು ಮನೋವಿಜ್ಞಾನಕ್ಕೆ ಪ್ರತ್ಯೇಕ ಶಾಖೆ ಹುಟ್ಟುಹಾಕುವಲ್ಲಿ
ಪ್ರಮುಖವಾದಂತಹ ಕಾರಣರಾಗಿರ್ತಾರೆ. ಮನೋವಿಜ್ಞಾನವನ್ನು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದರೆ ಸೈಕಾಲಜಿ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತೇಳಿ ಕರಿತೀವಿ. ಈ ಪದವು ಸೈಕೋ ಮತ್ತು ಲಾಗಸ್ ಎಂಬ 2 ಪದಗಳಿಂದ ಬಂದಿದೆ. ಸೈಕೋ ಅಂದರೆ ಆತ್ಮ, ಲಾಗಸ್ ಅಂದರೆ ಅಧ್ಯಯನ. ಈ 2 ಪದಗಳಿಂದ ಏನು ಮಾಡಿದೆ? ಸೈಕಾಲಜಿ ಎಂಬ ಪದ ಹುಟ್ಟುಕೊಂಡಿದೆ. ಹಾಗಾದರೆ ಸೈಕೋ ಮತ್ತು ಆತ್ಮ ಅಂದರೆ ಏನು ಅಂತಂದರೆ ಆತ್ಮವನ್ನು ಕುರಿತು ಅಧ್ಯಯನ ಮಾಡುವಂಥ ಮನೋವಿಜ್ಞಾನಕ್ಕೆ ಏನಂತೀವಿ? ಸೈಕಾಲಜಿ ಅಂತೇಳಿ ಕರಿತೀವಿ. ಪದ ಉತ್ಪತ್ತಿಯ ಪ್ರಕಾರ ಸೈಕಾಲಜಿ ಅಂದರೆ ಏನು ಅಂತ ಕೇಳಿದ್ರೆ ಅದು ಆತ್ಮದ ಅಧ್ಯಯನ ಅಂತೇಳಿ ಹೇಳಬೇಕು. ಇದು TETಗೆ ಪೇಪರ್ 1 TET, ಪೇಪರ್ 2 TET, ಹಾಗೆ PSTR GPSTR ಕಾಮನಾಗಿ ಸೈಕಾಲಜಿ ಎಲ್ಲದರಲ್ಲೂ ಕೇಳ್ತಾರೆ. ಆದರೆ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೇಳ್ತಾರೆ. ಆದರೆ ಇದು ಸೈಕಾಲಜಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಪದ ಉತ್ಪತ್ತಿಯ ಪ್ರಕಾರ ಆತ್ಮದ ಅಧ್ಯಯನ ಅಂಥೇಳಿ. ಸೈಕೋ ಮತ್ತು ಲೋಗಸ್ ಅಂದರೆ ಆತ್ಮಶಾಸ್ತ್ರ ಅಂಥೇಳಿ ನೋಡಿದ್ದೀವಿ. ಇವಾಗ ಪ್ರಾಚೀನ ಕಾಲದಲ್ಲಿಯೇ ಪ್ಲೇಟೋ, ಅರಿಸ್ಟಾಟಲ್ ರಂತಹ ಮನೋವಿಜ್ಞಾನಿಗಳು ಏನು ಮಾಡಿದ್ರು? ಮನೋವಿಜ್ಞಾನವನ್ನು ಆತ್ಮಶಾಸ್ತ್ರ ಅಂಥೇಳಿ ಕರೆದಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಇಂತಹ ಮನೋವಿಜ್ಞಾನಿಗಳು ಏನು ಕರೆದಿದ್ದಾರೆ? ಆತ್ಮಶಾಸ್ತ್ರ ಅಂಥೇಳಿ ಕರೆದಿದ್ದಾರೆ. ಅದಕ್ಕೆ ಸೈಕಾಲಜಿಗೆ. ಪ್ರತಿಯೊಂದು ಚಟುವಟಿಕೆಗೂ ಕಾರಣವಾದದ್ದು ಆತ್ಮ. ಪ್ರತಿಯೊಂದು ಚಟುವಟಿಕೆ ನೀಡಬೇಕಾದ್ರೆ ಅದಕ್ಕೆ ಕಾರಣ ಯಾವುದಂದರೆ ಆತ್ಮ. ಆತ್ಮದಂತೆ ವ್ಯಕ್ತಿ ಎಂದು ತಿಳಿದಿದ್ದಾರೆ. ಏನು ಮಾಡಿದ್ರು? ಅರಿಸ್ಟಾಟಲ್, ಪ್ಲೇಟೋ ಇವರೆಲ್ಲ ಆತ್ಮ ಹೆಂಗಿರುತ್ತೋ ಹಾಗೆ ಅಂದರೆ ವ್ಯಕ್ತಿ ಇರ್ತಾನೆ ಅಂತೇಳಿ ಇವರು ತಿಳ್ಕೊಂಡಿದ್ರು. ತತ್ವಜ್ಞಾನಿಗಳು ಆದ ನಂತರ ಮನೋವಿಜ್ಞಾನವನ್ನು ಮನಸ್ಸಿನ ಶಾಸ್ತ್ರ ಅಂಥೇಳಿ ಕರೆದರು. ಏನು ಕರೆದ್ರು? ಆತ್ಮದ ಅಧ್ಯಯನ ಬಿಟ್ಟು ಮನೋವಿಜ್ಞಾನವನ್ನು ಒಂದು ಮನಸ್ಸಿನ ಅಧ್ಯಯನ ಅಂಥೇಳಿ ಯಾರು ಕರೆದ್ರು ಅಂದರೆ ಅದು ಮನೋವಿಜ್ಞಾನಿಗಳು ಕರೆದ್ರು. ಮನೋವಿಜ್ಞಾನಿಗಳು ಮನಸ್ಸಿನ ಅಧ್ಯಯನವಾಗಬೇಕು. ನೋಡಿರಿ, ಮನೋವಿಜ್ಞಾನವನ್ನು ಮನಸ್ಸಿನ ಅಧ್ಯಯನವಾಗಬೇಕೆಂದು ಮಂಡಿಸಿದವರಲ್ಲಿ ಯಾರು ಪ್ರಮುಖವಾಗಿ ಅಂದರೆ ಡೆಸ್ಕ್ರೆಟ್ಸ್, ಇವರು ಬ್ರಿಟಿಷ್ ತತ್ವಜ್ಞಾನಿ, ಲಾಕೆ ಮತ್ತು ಜರ್ಮನಿಯ ಡಾಂಟೆ. ಇವರೇನು ಮಾಡ್ತಾರೆ? ಮನಸ್ಸು ಅವನ ವ್ಯಕ್ತಿತ್ವಕ್ಕೆ ಕಾರಣ ಎಂದು ಪ್ರತಿಪಾದನೆ ಮಾಡ್ತಾರೆ. ಮನಸ್ಸಿನ ಎಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣವಾದದ್ದು ಮನಸ್ಸು. ಮನಸ್ಸಿನಂತೆ ವ್ಯಕ್ತಿ ಎಂದು ಯಾರು ಹೇಳ್ತಾರೆ ಅಂದರೆ ಡಾಂಟಿ ಅವರು ಹೇಳ್ತಾರೆ. ಇವರೊಬ್ಬರು ಮನಃಶಾಸ್ತ್ರಜ್ಞರು. ಇವರು ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ಚರಕ ಮನಸ್ಸು ಮಾನವನ ಹೃದಯದಲ್ಲಿ ಏನು ಮಾಡಿದೆ? ಸ್ಥಾನ ಪಡೆದಿದೆ ಎಂದು ಅಭಿಪ್ರಾಯಪಟ್ಟರೆ, ಡೆಮೋಕ್ರಟಿಸ್ನಂತಹ ಚಿಂತಕರು ಏನು ಹೇಳ್ತಾರೆ ಅಂದರೆ ಮನಸ್ಸು ಮಾನವನ ಮೆದುಳಿಗೆ ಸಂಬಂಧಿಸಿದೆ ಅಂಥೇಳಿ ಅಭಿಪ್ರಾಯ ಪಡ್ತಾರೆ. ಒಟ್ಟಿನಲ್ಲಿ ಇವರು ಏನು ಹೇಳ್ತಾರೆ ಅಂದರೆ ಸೈಕಾಲಜಿ ಅಂದರೆ ಮನಸ್ಸಿನ ಅಧ್ಯಯನ ಅಂಥೇಳಿ ಹೇಳ್ತಾರೆ. ಒಟ್ಟು ಸೈಕಾಲಜಿ ಏನೈತಿ 4 ಹಂತದಲ್ಲಿ ಅಧ್ಯಯನ ಮಾಡ್ತೀವಿ. ಫಸ್ಟ್ ಏನು ಹೇಳ್ತಾರೆ? ಆತ್ಮದ ಅಧ್ಯಯನ ಅಂತ ಹೇಳ್ತಾರೆ. ಆಮೇಲೆ ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ. ಆಮೇಲೆ ಪ್ರಜ್ಞಾ ವ್ಯವಸ್ಥೆಯ ಅಧ್ಯಯನ ಅಂತ ಹೇಳ್ತಾರೆ. ಆಮೇಲೆ ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ. ಮುಖ್ಯವಾಗಿ ಏನು ಮಾಡಿದ್ರು? ಫಸ್ಟ್ ಆತ್ಮ, ಆಮೇಲೆ ಮನಸ್ಸು, ಆಮೇಲೆ ಪ್ರಜ್ಞೆ ವ್ಯವಸ್ಥೆಯ ಅಧ್ಯಯನ, ಮತ್ತು ಲಾಸ್ಟ್ನೇದು 4 ಹಂತದಲ್ಲಿ 4ನೇದು ಅಂದರೆ ವರ್ತನೆಯ ಅಧ್ಯಯನ ಅಂಥೇಳಿ ಹೇಳ್ತಾರೆ. ಇದೆಲ್ಲ ಬುಕ್ಸಲ್ಲಿಲ್ಲ, ಆದರೆ ನಾನು ಓದಿರೋದ್ರಲ್ಲಿ ಹೇಳ್ತಾ ಇದ್ದೀನಿ. ಆತ್ಮದ ಅಧ್ಯಯನ ಅಂತ ಹೇಳಿದವರು ಯಾರಪ್ಪ ಅಂದರೆ ಅರಿಸ್ಟಾಟಲ್, ಪ್ಲೇಟೋ, ಡೆಕಾರ್ಟು, ಡೆಮೋಕ್ರಟಿಸ್ ಇವರೆಲ್ಲ ಏನು ಆತ್ಮದ ಅಧ್ಯಯನ ಅಂತೇಳಿ ಕರೀತಾರೆ. ಯಾವುದು? ಸೈಕಾಲಜಿ. ಇದು ಆತ್ಮದ ಅಧ್ಯಯನ ಅಂತ ಹೇಳ್ತಾರೆ. ಯಾವುದು? ಮನೋವಿಜ್ಞಾನಕ್ಕೆ. ಇವರು ಬಂದಿರೋದು ಇವ್ರ ಶತಮಾನ ಕೇಳಿದ್ರೆ 16ನೇ ಶತಮಾನದಲ್ಲಿ ಇವರು ಹೇಳ್ತಾರೆ. ಹಾಗೆ 17ನೇ ಶತಮಾನದಲ್ಲಿ ಮನೋವಿಜ್ಞಾನ ಒಂದು ಮನಸ್ಸಿನ ಅಧ್ಯಯನ ಅಂತ ಹೇಳ್ತಾರೆ. ಆ ರೀತಿ ಮನಸ್ಸಿನ ಅಧ್ಯಯನ ಅಂತ ಹೇಳಿದವರು ಯಾರು ಅಂದರೆ ಮನಸ್ಸಿನ ಅಧ್ಯಯನವನ್ನು 17ನೇ ಶತಮಾನದಲ್ಲಿ ಸೈಕಾಲಜಿಗೆ ಮನಸ್ಸಿನ ಅಧ್ಯಯನ ಅಂತೇಳಿ ಹೇಳ್ತಾರೆ. ಮನಸ್ಸಿನ ಅಧ್ಯಯನ ಮಾಡೋದು ಅಂತ ಹೇಳಿದರೆ ಯಾರು ಅಂದರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಆಗಿರ್ಬೋದು, ಪೊಪೊಲೋಜಿ ಆಗಿರ್ಬೋದು, ಲ್ಯಾಕಿ ಆಗಿರ್ಬೋದು, ಹೋಪ್ಸ್ ಆಗಿರ್ಬೋದು, ಲಿಬ್ಡಿಸ್ ಆಗಿರ್ಬೋದು, ಇವರೆಲ್ಲ ಏನು ಹೇಳ್ತಾರೆ? ಮನೋವಿಜ್ಞಾನ ಒಂದು ಮನಸ್ಸಿನ ಅಧ್ಯಯನ ಅಂಥೇಳಿ ಹೇಳ್ತಾರೆ. ಆಮೇಲೆ 19ನೇ ಶತಮಾನದಲ್ಲಿ ಏನು ಹೇಳ್ತಾರೆ? ಮನೋವಿಜ್ಞಾನ ಒಂದು ಪ್ರಜ್ಞೆ ವ್ಯವಸ್ಥೆಯ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಪ್ರಜ್ಞೆ ವ್ಯವಸ್ಥೆಯ ಅಧ್ಯಯನ ಆಗಿದೆ ಅಂತ ಹೇಳಿದವರು ಯಾರಂದರೆ ವಿಲಿಯಂ ಊಂಟ್ ಆಗಿರ್ಬೋದು, ವಿಲಿಯಂ ಜೇಮ್ಸ್ ಆಗಿರ್ಬೋದು, ಟಿಶ್ನರ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಸುಲ್ಲಿ ಆಗಿರ್ಬೋದು, ಇವರೆಲ್ಲ ಏನು ಹೇಳ್ತಾರೆ? ಮನೋವಿಜ್ಞಾನ ಒಂದು ಏನಾಗಿದೆ? ಪ್ರಜ್ಞೆ ವ್ಯವಸ್ಥೆಯ ಅಧ್ಯಯನ ಆಗಿದೆ ಅಂಥೇಳಿ ಹೇಳ್ತಾರೆ. ಆಮೇಲೆ ಬಂದುಬಿಟ್ಟು 20ನೇ ಶತಮಾನದಲ್ಲಿ ಮನೋವಿಜ್ಞಾನ ಒಂದು ವರ್ತನೆಯ ಅಧ್ಯಯನವಾಗಿದೆ ಅಂಥೇಳಿ ಹೇಳ್ತಾರೆ. ಆದರೆ ಇವಾಗೆಲ್ಲ ನಾವು ಅಧ್ಯಯನ ಮಾಡ್ತಿರೋದು ವರ್ತನೆಯ ಅಧ್ಯಯನ ಅಂಥೇಳಿ ಅದೇ ಸ್ಥಾನ ಪ್ರೆಸೆಂಟ್ ಇರೋದು. ಈಗ ಮನೋವಿಜ್ಞಾನ ಅಂದ್ರೇನು? ವರ್ತನೆಯ ಅಧ್ಯಯನ ಅಂಥೇಳಿ ನಾವು ತಿಳ್ಕೊಂಡಿದ್ವಿ. ವರ್ತನೆಯ ಅಧ್ಯಯನ ಅಂತ ಹೇಳಿದರೆ ಯಾರು ಹಾಗಾದರೆ ಅಂದರೆ JB ವ್ಯಾಟ್ಸನ್ ಆಗಿರ್ಬೋದು, ವಿಲಿಯಂ ಮ್ಯಾಕ್ಡೂಗಲ್ ಆಗಿರ್ಬೋದು,
WB ಪಿಲ್ಸ್ಬರಿ ಆಗಿರ್ಬೋದು. ಇವರೆಲ್ಲ ಹೇಳ್ತಾರೆ ಮನೋವಿಜ್ಞಾನ ಒಂದು ವರ್ತನೆಯ ಅಧ್ಯಯನವಾಗಿದೆ ಅಂತೇಳಿ ಹೇಳ್ತಾರೆ. ಇಷ್ಟೇನದು ಮನೋವಿಜ್ಞಾನ ಹಂತಗಳು ಅಂತೇಳಿ ಕರಿತೀವಿ, 4 ಹಂತಗಳು. ಇವಾಗ ನೋಡ್ರಿ, ವಿಲಿಯಂ ಊಂಟ್ ಇವ್ರೇನು ಹೇಳ್ತಾರೆ ಮನೋವಿಜ್ಞಾನ ಒಂದು ಪ್ರಜ್ಞೆಯ ಅಧ್ಯಯನ ಆಗಿದೆ ಅಂತ ಹೇಳ್ತಾರೆ. ನೋಡೋಣ ಇಲ್ಲಿ. ವಿಲ್ ಹೆಲ್ಮ್ ಊಂಟ್ ಇವರೇನು ಮಾಡ್ತಾರೆ ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಅಂತೇಳಿ ಕರೀತಾರೆ. ಏನು ವಿಲ್ ಹೆಲ್ಮ್ ಊಂಟ್ ಮತ್ತು ವಿಲಿಯಂ ಜೇಮ್ಸ್ ಇವರಿಬ್ಬರು ಸೇರ್ಕೊಂಡು ಕರೀತಾರೆ ಮನೋವಿಜ್ಞಾನ ಒಂದು ಏನಾಗಿದೆ ಪ್ರಜ್ಞಾಶಾಸ್ತ್ರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಪ್ರಜ್ಞೆಯನ್ನು ಕುರಿತು ಅಧ್ಯಯನ ಮಾಡ್ತೈತಿ, ಮನಸ್ಸನ್ನು ಕುರಿತು ಅಧ್ಯಯನ ಮಾಡಲ್ಲ, ಅದನ್ನು ಕೈಬಿಟ್ಟು ಏನು ಮಾಡ್ತಾರೆ ಪ್ರಜ್ಞೆ ಅಧ್ಯಯನ ಆಗಿದೆ ಅಂತ ಇವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಆದರೆ ಈ ಟೀಕೆಯು ಕೂಡ ಏನಾಗ್ತೈತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತೈತಿ. ಇದನ್ನು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಅವಾಗ ವಿಲ್ ಹೆಲ್ಮ್ ಊಂಟ್ರನ್ನು ಏನು ಮಾಡ್ತಾರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ ಅವರಿಗೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ವಿಲ್ ಹೆಲ್ಮ್ ಊಂಟ್. ಇವರು ಮೊದಲು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 1789ರಲ್ಲಿ ಇವರು ಏನು ಮಾಡ್ತಾರೆ ಮೊದಲ ಬಾರಿಗೆ ಮನೋವಿಜ್ಞಾನದ ಎಷ್ಟರಲ್ಲಿ 1879ರಲ್ಲಿ 1879ರಲ್ಲಿ ಏನು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಜರ್ಮನ್ನಲ್ಲಿ ಲಿಪ್ಜಿಂಗ್ ಎಂಬ ಒಂದು ಪ್ರಯೋಗಶಾಲೆಯನ್ನು ಏನು ಮಾಡ್ತಾರೆ ಇವರು ತೆರೀತಾರೆ. ಎಷ್ಟರಂತ ಎಕ್ಸಾಮಲ್ಲಿ ಕೇಳ್ತಾರೆ ಇಸ್ವಿ 1879. ಮನೋವಿಜ್ಞಾನ ಪದವನ್ನು 1590ರಲ್ಲಿ ಮೊದಲು ಬಳಸಿದ ವರ್ಷ ಯಾವುದಂದರೆ ಸೈಕಾಲಜಿ ಎಂಬುದಾಗಿ ಹೆಸರಿಟ್ಟಿದ್ದರು. ಯಾರಂದರೆ ರೂಡ್ ವಿಲ್ಫ್ ಗೆಕ್ಲೆ. ಇವರೇನು ಮಾಡ್ತಾರೆ ಸೈಕಾಲಜಿ ಅಂತೇಳಿ ಕರೀತಾರೆ. ಮನೋವಿಜ್ಞಾನ ಅಂತೇಳಿ ಕರೆದವರು ಯಾರಂದರೆ ರುಡಾಲ್ಫ್ ಗೆಕ್ಲೆ ಅಂತೇಳಿ ಕರಿತೀವಿ. ಎಷ್ಟರಲ್ಲಿ ಅಂದರೆ 1590ರಲ್ಲಿ. ಹಾಗಾದರೆ ಮನೋವಿಜ್ಞಾನದ ಪಿತಾಮಹರಾದಂತಹ ಸಿಗ್ಮಂಡ್ ಫ್ರೈಡ್ ಅವರು ಏನು ಹೇಳ್ತಾರೆ ಅಂದರೆ ವ್ಯಕ್ತಿಯ ಅಧ್ಯಯನವನ್ನು ಈ 3 ಹಂತಗಳಲ್ಲಿ ಅಧ್ಯಯನ ಮಾಡ್ಬೋದು. ಏನು ಮಾಡ್ತಾರೆ ಸಿಗ್ಮಂಡ್ ಫ್ರೈಡ್ ಏನು ಹೇಳ್ತಾರೆ ಅಂದರೆ ವ್ಯಕ್ತಿಯು ಮನೋವಿಜ್ಞಾನವನ್ನು 3 ಹಂತಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಆ 3 ಹಂತಗಳು ಯಾವುದಂದರೆ ಒಂದು ಪ್ರಜ್ಞಾವಸ್ಥೆ, ಅನ್ಕಾನ್ಸಿಯಸ್, ಅರೆಪ್ರಜ್ಞಾವಸ್ಥೆ ಅಂದರೆ ಸಬ್ಕಾನ್ಸಿಯಸ್, 3ನೇದು ಬಂದುಬಿಟ್ಟು ಅನ್ಕಾನ್ಸಿಯಸ್ ಅಂದರೆ ಅಪ್ರಜ್ಞಾವಸ್ಥೆ. ನೋಡಿಲಿ, ಇಂತಹ 3 ಅವಸ್ಥೆಗಳನ್ನು ವ್ಯಕ್ತಿಯನ್ನು ಅಧ್ಯಯನ ಮಾಡಿದಾಗ ಮಾತ್ರ ವ್ಯಕ್ತಿಯ ಆಂತರಿಕ ಅಂಶಗಳನ್ನು ತಿಳಿಯಲು ಸಾಧ್ಯ ಅಂತೇಳಿ ಹೇಳ್ತಾರೆ. ಮನುಷ್ಯನನ್ನು ನೋಡಬೇಕು 3 ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡಬೇಕು. ಒಂದು ಪ್ರಜ್ಞೆ ವ್ಯವಸ್ಥೆಯಲ್ಲಿ, ಅರೆಪ್ರಜ್ಞೆ ವ್ಯವಸ್ಥೆಯಲ್ಲಿ, ಅಪ್ರಜ್ಞೆ ವ್ಯವಸ್ಥೆಯಲ್ಲಿ. 3 ವ್ಯವಸ್ಥೆಯಲ್ಲಿ ಕೂಡ ವ್ಯಕ್ತಿಯನ್ನು ಅಧ್ಯಯನ ಮಾಡಿದಾಗ ಮಾತ್ರ ನಾವು ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಬೋದು ಅಂಥೇಳಿ ಹೇಳ್ತಾರೆ. ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಎಂಬ ವ್ಯಾಖ್ಯಾನವನ್ನು ಇವರು ತಿರಸ್ಕಾರ ಮಾಡ್ತಾರೆ. ಯಾರು ಸಿಗ್ಮಂಡ್ ಫ್ರೈಡ್ ಅವರು ಏನು ಮಾಡ್ತಾರೆ ಈ ಮನೋವಿಜ್ಞಾನ ಎಂಬ ಪ್ರಜ್ಞೆಯ ವ್ಯವಸ್ಥೆ ಆಗಿದೆ ಅಂತೇಳಿ ಏನು ಮಾಡ್ತಾರೆ ಇವರು ತಿರಸ್ಕಾರ ಮಾಡ್ತಾರೆ. ಅವರೇನು ಹೇಳ್ತಾರೆ ತಿರಸ್ಕಾರ ಮಾಡಿ ಅದು ವರ್ತನಶಾಸ್ತ್ರ ಆಗಿದೆ ಅಂತ ಹೇಳ್ತಾರೆ. ಏನಂದರೆ ವರ್ತನೆ ಅಧ್ಯಯನ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿದೆ ಅಂತ ಹೇಳಿದರೆ ಯಾರಂದರೆ JB ವ್ಯಾಟ್ಸನ್, ಮ್ಯಾಕ್ಡೂಗಲ್, ಎಡ್ವಿನ್ ರಾಯ್ ಇವರೆಲ್ಲ ಏನು ಹೇಳ್ತಾರೆ ಮನೋವಿಜ್ಞಾನ ಒಂದು ವರ್ತನೆಯ ಅಧ್ಯಯನವಾಗಿದೆ ಅಂಥೇಳಿ ಹೇಳ್ತಾರೆ. ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ಯಾರು ಕೊಟ್ಟರು ಅಂದರೆ ಪರಿಕಲ್ಪನೆ ಯಾವುದಂದ್ರೆ ಈಗ ಎದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದೆ ಮನೋವಿಜ್ಞಾನ ಅಂದರೆ ವರ್ತನಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾಯಿದೆ. ಪ್ರೆಸೆಂಟ್ ಇರೋದು ವರ್ತನೆ ಬಗ್ಗೆ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಬೇಕು. ಪದೋತ್ಪತ್ತಿ ಪ್ರಕಾರ ಕೇಳಿದರೆ ಅದು ಆತ್ಮದ ಅಧ್ಯಯನ, ಆದರೆ ಪ್ರೆಸೆಂಟಾಗಿ ಅಧ್ಯಯನ ಮಾಡ್ತಿರೋದು ವರ್ತನೆಯ ಅಧ್ಯಯನ. ಮನೋವಿಜ್ಞಾನವನ್ನು ವಿವಿಧ ರೀತಿಯಾಗಿ ಕರೆದವರು ಯಾರ್ಯಾರಪ್ಪ ಅಂತ ಹೇಳಿದಲ್ಲ ಅವಾಗೆ ಆತ್ಮಶಾಸ್ತ್ರ ಅಂತೇಳಿ ಕರೆದವರು ಗ್ರೀಕ್ ತತ್ವಜ್ಞಾನಿಗಳು. ಅವ್ರು ಯಾರಪ್ಪ ಅಂದರೆ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಡೆಕಾರ್ಟ್, ಡೆಮೋಕ್ರಟಿಸ್ ಇವರೆಲ್ಲ ಏನು ಕರೀತಾರೆ ಮನೋವಿಜ್ಞಾನ ಒಂದು ಆತ್ಮದ ಅಧ್ಯಯನವಾಗಿದೆ ಅಂತೇಳಿ ಕರೀತಾರೆ. ಮನಸ್ಸಿನ ಅಧ್ಯಯನವಾಗಿದೆ ಅಂತ ಹೇಳಿದರು ಲಾಕ್, ಡೆಸ್ಕ್ರೆಟ್ಸ್, ಡಾಂಟೆ ಮತ್ತು ಇಮ್ಯಾನ್ಯುಯಲ್ ಕ್ಯಾಂಟ್, ಪೊಪೊಲಜಿ, ಲ್ಯಾಕೆ, ಲಿಬ್ನಿಜ್, ಹೂಪ್ಸ್ ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಮನಸ್ಸಿನ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಪ್ರಜ್ಞೆ ವ್ಯವಸ್ಥೆ ಆಗಿದೆ ಅಂದರೆ ವಿಲ್ಹೆಲ್ಮ್ ಊಂಟ್ ಮತ್ತು ಟಿಶ್ನರ್, ವ್ಯೂಸ್, ಸುಲ್ಲಿ ಇವರೆಲ್ಲ ಏನು ಹೇಳ್ತಾರೆ ಮನೋವಿಜ್ಞಾನ ಒಂದು ಪ್ರಜ್ಞೆಯ ಅಧ್ಯಯನವಾಗಿದೆ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಇವಾಗ ವರ್ತನೆಯ ಅಧ್ಯಯನ ಆಗಿದೆ ಅಂತ ಹೇಳಿದವರು ಯಾರಂದರೆ JB ವ್ಯಾಟ್ಸನ್, ಮ್ಯಾಕ್ಡೂಗಲ್, ಎಡ್ವಿನ್ ರಾಯ್, ಗುತ್ತಿ ಮತ್ತು ಪಿಲ್ಸ್ಬರಿ ಇವರೆಲ್ಲ ಏನು ಹೇಳ್ತಾರೆ ಮನೋವಿಜ್ಞಾನ ಒಂದು ವರ್ತನೆ ಅಧ್ಯಯನವಾಗಿದೆ ಅಂಥೇಳಿ ಹೇಳ್ತಾರೆ. ನೋಡ್ರಿ, ಹಾಗಾದರೆ ವರ್ತನೆ ಅಧ್ಯಯನ ಆಗಿದೆ ಸರಿ, ಆದರೆ ವರ್ತನೆ ಅಂದರೆ ಏನು ಅಂತೇಳಿ ಒಬ್ಬರು ವ್ಯಾಖ್ಯಾನ ನೀಡ್ತಾರೆ. ಅವ್ರು ಯಾರು ಅಂದ್ರೆ ವ್ಯಾಖ್ಯಾನ ನೀಡಿದರು ವುಡ್ವರ್ತ್. ಇವ್ರೇನು ಹೇಳ್ತಾರೆ ಅಂದರೆ
ಮನೋವಿಜ್ಞಾನವನ್ನು ಮೊದಲು ಆತ್ಮವನ್ನು ಕಳೆದುಕೊಂಡಿತು. ಮನೋವಿಜ್ಞಾನ ಮತ್ತು ಏನು ಮಾಡ್ತು, ಆತ್ಮ ಅಧ್ಯಯನ ಮಾಡ್ತಾ ಅಂತ ಹೇಳಿದ್ರು, ಅದನ್ನು ಕಳ್ಕೊತು. ನಂತರ ಮನಸ್ಸು ಕುರಿತು ಅಧ್ಯಯನ ಮಾಡ್ತದೆ ಅಂತ ಹೇಳಿದ್ರು, ಮನಸ್ಸು ಕಳ್ಕೊತು. ಆಮೇಲೆ ಪ್ರಜ್ಞೆ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡ್ತಿದೆ ಅಂತ ಹೇಳಿದ್ರು, ಪ್ರಜ್ಞೆ ವ್ಯವಸ್ಥೆ ಕೂಡ ಕಳ್ಕೊತು. ಆದರೆ ಪ್ರಸ್ತುತ ಏನಾಗಿ ಅಧ್ಯಯನ ಮಾಡ್ತಿದೆ ಅಂದರೆ ಇದು ವರ್ತನೆಯನ್ನು ಕುರಿತು ಅಧ್ಯಯನ ಮಾಡಿದೆ. ಆತ್ಮವನ್ನು ಕಳ್ಕೊತು, ಮನಸ್ಸನ್ನು ಕಳೆದುಕೊತು, ಪ್ರಜ್ಞೆಯನ್ನು ಕಳ್ಕೊತು. ಅದಾಗಿಯೂ ಅದೇನಾಗಿದೆ, ಒಂದು ವರ್ತನೆಯ ಅಧ್ಯಯನವಾಗಿದೆ ಅಂತ ಹೇಳಿದವರು ವುಡ್ವರ್ತ್. ಈ ವಾಕ್ಯ ಇಂಪಾರ್ಟೆಂಟು, ಟಿಗೆಲ್ಲ ಹಲವಾರು ಬಾರಿ ಕೇಳಿದರೆ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಸ್ಕಿನ್ನರ್ ಏನು ಹೇಳ್ತಾರೆ, ಮನೋವಿಜ್ಞಾನ ಅಂದ್ರೇನು ಅಂತಂದರೆ, ವ್ಯಕ್ತಿಯ ವರ್ತನೆಯ ಅಧ್ಯಯನವೇನಂತೀವಿ, ಮನೋವಿಜ್ಞಾನ ಅಂತೇಳಿ ಕರಿತೀವಿ ಅಂತೇಳಿ ಹೇಳ್ತಾರೆ. ಯಾರು ಹೇಳಿದ್ದು? ಸ್ಕಿನ್ನರ್. ಬೋರಿಂಗ್ ಏನು ಹೇಳ್ತಾರೆ, ಮನೋವಿಜ್ಞಾನ ಅಂದರೆ ಮಾನವನ ಸ್ವಭಾವವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಜ್ಞಾನಕ್ಕೆ ಮನೋವಿಜ್ಞಾನ ಅಂಥೇಳಿ ಕರೀತಾರೆ. ಮ್ಯಾಕ್ಡೂಗಲ್, ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದಂತಹ ವಿಜ್ಞಾನವೇ ಮನೋವಿಜ್ಞಾನ. ಈ ಥರ ಹೇಳಿದವರು ಯಾರು? ಮ್ಯಾಕ್ಡೂಗಲ್. ಇವಾಗ ವುಡ್ವರ್ತ್ ಏನು ಹೇಳ್ತಾರೆ ಅಂದರೆ, ವ್ಯಕ್ತಿಯ ಸಮಸ್ತ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವಂಥ ವಿಜ್ಞಾನಕ್ಕೆ ಏನಂತೀವಿ, ಮನೋವಿಜ್ಞಾನ ಅಂಥೇಳಿ ಕರಿತೀವಿ. ಕ್ರೋ ಅಂತ ಹೇಳಿದ್ರೆ ಮಾನವನ ಅಂತರ್ಸಂಬಂಧ ಮತ್ತು ವರ್ತನೆಗಳು. ಮಾನವನ ಸಂಬಂಧ ಮತ್ತು ವರ್ತನೆಗಳ ಅಧ್ಯಯನ ಮನೋವಿಜ್ಞಾನ. ಇದು ಇಂಪಾರ್ಟೆಂಟ್, ಇದು ಎಕ್ಸಾಮ್ಗೆಲ್ಲ ಕೇಳಿದ್ದಾರೆ ಹಲವಾರು ಸರಿ, ನೆನ್ಪಿಟ್ಕೋಬೇಕು. ಗಾರ್ಲಿಕ್ ಅವ್ರು ಏನು ಹೇಳ್ತಾರೆ, ವ್ಯಕ್ತಿಯ ಮಾನಸಿಕ ಕ್ರಿಯೆಗಳನ್ನು ವರ್ಗೀಕರಿಸುವಂಥ ಒಂದು ವಿಶೇಷವಾಗಿ ವಿಶ್ಲೇಷಿಸುವ ಒಂದು ವಿವರಿಸುವ ವಿಜ್ಞಾನಕ್ಕೆ ಏನಂತ ಹೇಳಿದರೆ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಹೀಗೆ ಹಲವಾರು ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಅವರವರದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನೋಡ್ರಿ, ಇಲ್ಲಿ ಬಂತು ನೋಡ್ರಿ. ಇದು 1879ರಲ್ಲಿ ಏನು ಮಾಡ್ತಾರೆ, ವಿಲ್ ಹೆಲ್ಮೋಂಟ್ ಅವರು ಮೊಟ್ಟ ಮೊದಲ ಬಾರಿಗೆ ಜರ್ಮನಿಯಲ್ಲಿ ಲಿಪ್ಜಿಂಗ್ ಎಂಬಲ್ಲಿ ಮೊದಲ ವಿಶ್ವವಿದ್ಯಾಲಯವನ್ನು ತೆರೀತಾರೆ. ಇದು ಜಗತ್ತಿನ ಮೊಟ್ಟ ಮೊದಲ ಮನೋವಿಜ್ಞಾನದ ಒಂದು ಪ್ರಯೋಗಾಲಯ. ಇದು ಇಂಪಾರ್ಟೆಂಟ್, ಟಿಗೆ ಹಲವಾರು ಸಾರಿ ಪ್ರಶ್ನೆ ಆಗಿದೆ ಇದು, ಅದಕ್ಕೆ ನಾವು ನೆನ್ಪಿಟ್ಕೋಬೇಕು ಇದನ್ನು. ಶೈಕ್ಷಣಿಕ ಮನೋವಿಜ್ಞಾನ, ಎಷ್ಟು ಗಂಟೆ ನೋಡಿರೋದು ನಾವು ಮನೋವಿಜ್ಞಾನ ಅಷ್ಟೇ. ಇವಾಗ ನೋಡ್ತಿರೋದು ಶೈಕ್ಷಣಿಕ ಮನೋವಿಜ್ಞಾನ. ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಇದು ಮನೋವಿಜ್ಞಾನದ ಶಾಖೆ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದೇನು, ಇದೊಂದು ಮನೋವಿಜ್ಞಾನದ ಶಾಖೆ ಆಗಿರ್ತೈತೆ. ಶಿಕ್ಷಣ ಮತ್ತು ಮನೋವಿಜ್ಞಾನ ಎಂಬ ಎರಡು ಪದಗಳಿಂದ ಏನು ಮಾಡಿದೆ, ಇದು ಶೈಕ್ಷಣಿಕ ಮನೋವಿಜ್ಞಾನ ಬಂದಿದೆ. ಶಿಕ್ಷಣ ಇಲ್ಲಿ ಸೇರ್ಕೋತು, ಅದಕ್ಕೆ ಶಿಕ್ಷಣ ಪ್ಲಸ್ ಮನೋವಿಜ್ಞಾನ. ಸ್ಕಿನ್ನರ್ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೇನು ಅಂದರೆ, ಮನೋವಿಜ್ಞಾನದ ಭಾಗವಾಗಿದ್ದು ಬೋಧನೆ ಮತ್ತು ಕಲಿಕೆಯನ್ನು ನಿರ್ವಹಿಸುವುದು ಎಂದಿದ್ದಾರೆ. ಅವರು ಇದು ಮನೋವಿಜ್ಞಾನದ ಒಂದು ಶಾಖೆಯಾಗಿದ್ದು ಬೋಧನೆ ಮತ್ತು ಕಲಿಕೆಯನ್ನು ನಿರ್ವಹಿಸುವುದು ಎಂದಿದ್ದಾರೆ. ಹಾಗಾದರೆ ಇವರು ಏನು ಹೇಳಿದರು, ಸ್ಕಿನ್ನರ್ ಅವರು? ಮನೋವಿಜ್ಞಾನ ಅಂದರೆ ವ್ಯಕ್ತಿಯ ವರ್ತನೆ ಅಂತ ಹೇಳಿದರು. ವ್ಯಕ್ತಿಯ ವರ್ತನೆ ಅಂದರೆ ಮನೋವಿಜ್ಞಾನ. ಇವಾಗ ಕಲಿಕೆ, ಬೋಧನೆ ಮತ್ತು ಕಲಿಕೆಯ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ, ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಬೋಧನೆ ಮತ್ತು ಕಲಿಕೆಯನ್ನು ನಿರ್ವಹಿಸುವಂಥ ಒಂದು ವಿಜ್ಞಾನಕ್ಕೆ ಏನಿದ್ದಾರೆ ಮನೋವಿಜ್ಞಾನ ಅಂಥೇಳಿ ಕರೆದಿದ್ದಾರೆ. ಇಲ್ಲಿ ನೋಡ್ರಿ, ಇವಾಗ ಕ್ರೋ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೂ ಕಲಿಕಾ ಅನುಭವಗಳನ್ನು ಮೀರಿಸುವ ಮತ್ತು ವಿವೇಚಿಸುವ ಮನೋವಿಜ್ಞಾನದ ಶಾಖೆಗೆ ಏನಂತೀವಿ, ಶೈಕ್ಷಣಿಕ ಮನೋವಿಜ್ಞಾನ. ಮನೋವಿಜ್ಞಾನ ಅಂದರೆ ಹೇಳಿದ್ರು ವ್ಯಕ್ತಿಯ ಅಂತರ್ಸಂಬಂಧ ಮತ್ತು ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಂತೇಳಿ ಮನೋವಿಜ್ಞಾನ ಅಂದರೆ ಹೇಳಿದರು. ಆದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಮತ್ತೆ ಬೇರೆ ವ್ಯಾಖ್ಯಾನ ನೀಡ್ತಾರೆ. ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಕಲಿಕೆಯ ಅನುಭವಗಳನ್ನು ಮೀರಿಸುವ ಅಥವಾ ವಿವೇಚಿಸುವ ಒಂದು ಮನೋವಿಜ್ಞಾನದ ಶಾಖೆಗೆ ಏನಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಕರೆದಿದ್ದಾರೆ. ಇವಾಗ ಸ್ಟಿಫನ್ ಇವರೊಬ್ಬರು ಶೈಕ್ಷಣಿಕ ತಜ್ಞೆಯವರು. ಇವರೇನು ಹೇಳಿದ್ದಾರೆ ನೋಡಿ, ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಹಾಗೂ ವಿಕಾಸದ ವ್ಯವಸ್ಥಿತ ಅಧ್ಯಯನವೇ ಏನಂತ ಕರೆದಿದ್ದಾರೆ ಇವರು, ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ ಕರೆದಿದ್ದಾರೆ. ಇವಾಗ ಪೀಲೆ ಏನು ಕರೆದಿದ್ದಾರೆ ಅಂದರೆ, ಶಿಕ್ಷಣದ ವಿಕಾಸನವೇ ಶೈಕ್ಷಣಿಕ ಮನೋವಿಜ್ಞಾನ. ಏನು ಶಿಕ್ಷಣ ವಿಕಾಸ ಆಗ್ತಾಯಿತ್ತಲ್ಲ, ಅದಕ್ಕೆ ಏನಂತಾರೆ ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ ಕರೀತಾರೆ. ಶಿಕ್ಷಣ ಪ್ರಕ್ರಿಯೆಯಲ್ಲಿ ಕಲಿಯುವವನೇ ಕೇಂದ್ರ ಬಿಂದು, ಅಂದರೆ ವಿದ್ಯಾರ್ಥಿನೇ ಇಲ್ಲಿ ಕೇಂದ್ರ ಬಿಂದು. ಶಿಕ್ಷಣ ಪ್ರಕ್ರಿಯೆ ಏನದಲ್ಲ, ಅಲ್ಲಿ ಯಾರಪ್ಪ ಮುಖ್ಯ ಅಂದರೆ ಅಲ್ಲಿ ಮಗುವಿನೇ ಮುಖ್ಯ, ಅಂದರೆ ವಿದ್ಯಾರ್ಥಿನೇ ಮುಖ್ಯ. ಅಲ್ಲಿ ವಿಜ್ಞಾನವು ಕಲಿಯುವವನ ಆಸಕ್ತಿ, ಅಭಿರುಚಿ, ಬುದ್ಧಿಶಕ್ತಿ, ಮನೋಭಾವ, ಸಾಮಾಜಿಕ ಸಂಬಂಧಗಳನ್ನು ತಿಳಿಯಲು ಶಿಕ್ಷಕನಿಗೆ ಸಹಕಾರಿಯಾಗಿದೆ. ಏನು ಬೇಕು, ಕಲಿಯುವವನ ವಿದ್ಯಾರ್ಥಿಯು ಮನೋವಿಜ್ಞಾನ ಯಾಕೆ ಬೇಕಪ್ಪ ಅಂತಂದರೆ, ಕಲಿಯುವವನ ಆಸಕ್ತಿ, ವಿದ್ಯಾರ್ಥಿ ಏನು ಕಲಿಬೇಕಂತಿದ್ದಾನೆ ಅದು, ಅವನ ಅಭಿರುಚಿ ಏನು, ಅವನ ಬುದ್ಧಿಶಕ್ತಿ ಏನು, ಅವನ ಮನೋಭಾವ ಹೆಂಗಿದೆ, ಸಾಮಾಜಿಕ ಸಂಬಂಧಗಳು ಹೇಗಿದೆ, ಇವೆಲ್ಲದರುಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ ಕರೆದಿದ್ದಾರೆ. ಯಾರು, ಪೀಲೆ ಅವರು. ಇವೆಲ್ಲ
ಶಿಕ್ಷಕನಾದವರಿಗೆ ಇವೆಲ್ಲ ವಿದ್ಯಾರ್ಥಿ ಬಗ್ಗೆ ಗೊತ್ತಿರಬೇಕು ಅಂತ ಅರ್ಥ. ಇವಾಗ ಏನಾಯಿತು, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಆಯಿತು, ವ್ಯಾಖ್ಯೆಗಳದು. ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆ ಆಯಿತು, ಶೈಕ್ಷಣಿಕ ಮನೋವಿಜ್ಞಾನದ ಮತ್ತು ಅರ್ಥ ಆಯಿತು. ಮುಂದಿನ ಈಗೇನು ಮಾಡೋಣ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತೇಳಿ ಬರ್ತವೆ. ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ವರ್ತನೆಯ ಅಧ್ಯಯನ ಮಾಡ್ತದೆ. ಅದರ ಮೂಲಕ ವಿಧಾನಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಮೊದಲನೇ ವಿಧಾನ ಅಂದರೆ ಅವಲೋಕನ ಅಥವಾ ಅವನ ವೀಕ್ಷಣೆ ಅಂತೇಳಿ ಕರಿತೀವಿ. ಅವಲೋಕನ ಅಂದ್ರೆ ಒಂದೇ, ವೀಕ್ಷಣ ಅಂದ್ರೆ ಒಂದೇ. ಆಮೇಲೆ ಅಂತರವಲೋಕನ, ಎರಡನೇದು ಬಂದುಬಿಟ್ಟು ಅಂತರವಲೋಕನ. ಮೂರನೇದು ವ್ಯಕ್ತಿ ಅಧ್ಯಯನ, ಆಮೇಲೆ ಪ್ರಯೋಗೀಕರಣ, ಆಮೇಲೆ ಮನೋವಿಶ್ಲೇಷಣ ವಿಧಾನ, ಮತ್ತು ಚಿಕಿತ್ಸಾ ಮನೋವಿಜ್ಞಾನ, ಸಮೀಕ್ಷಣ ಮನೋವಿಜ್ಞಾನ. ಈಗ ಒಟ್ಟು 7 ವಿಧಾನಗಳನ್ನು ತಿಳ್ಕೊತೀವಿ. ಇವು ವೆರಿ ಇಂಪಾರ್ಟೆಂಟ್, ಇವು ಎಲ್ಲ ವಿಧಾನಗಳು. ಈಗ ಮೊದಲನೇದು ವೀಕ್ಷಣಾ ವಿಧಾನ ಅಥವಾ ಏನಂತೀವಿ, ಅದಕ್ಕೆ ಅವಲೋಕನ ವಿಧಾನ ಅಂಥೇಳಿ ಕರಿತೀವಿ. ಇದು ವಿಧಾನಗಳು ಇನ್ನೊಂದು ತರಗತಿ ಮಾಡ್ತೀನಿ, ಯಾಕೆಂದರೆ ಅದು ವಿಡಿಯೋ ಜಾಸ್ತಿ ಆಗಂಗೆ ಅನಿಸುತ್ತೆ. ಇವಾಗ ಎಷ್ಟಾಗಿದೆ, 20 ನಿಮಿಷ ಆಗಿದೆ. ಮತ್ತು ಇದು ಒಂದು 20 ನಿಮಿಷ ಅಂದರೆ 40 ನಿಮಿಷ ಆಗುತ್ತೆ, ಬೇಡ ಶಾರ್ಟಾಗಿ ಮಾಡ್ತೀನಿ. ಇವಾಗ ಇದರಲ್ಲಿ ಏನು ಮಾಡೋಣ, ಮನೋವಿಜ್ಞಾನದ ಅರ್ಥ ತಿಳ್ಕೊಂಡಿವಿ, ವ್ಯಾಖ್ಯೆ ತಿಳ್ಕೊಂಡಿದ್ವಿ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮಾಡೋಣ ಅದರ ವಿಧಾನಗಳ ಕುರಿತು ಅಧ್ಯಯನ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸೈಕಾಲಜಿ ನಾನು ಇವಾಗೆ ಹೇಳ್ತೀನಿ. ಇದು ಅಂದರೆ ಇವಾಗೆ ಹೇಳ್ತೀನಿ ಅಂದರೆ ಈಗ TET ಆಗಂಟ ಹೇಳ್ತೀನಿ. ಸೈಕಾಲಜಿ ನಮಗೂ ಯೂಸ್ ಆಗ್ತದೆ, ಹಾಗೆ TET ನೋಡ್ಕೊಳ್ಳೋರಿಗೂ ಅವರಿಗೂ ಕೂಡ ಯೂಸ್ ಆಗುತ್ತೆ ಈ ತರಗತಿ. ಅದಕ್ಕೆ ಸೈಕಾಲಜಿ ಮುಗಿಸ್ಕೊಂಡು ಅನಾಟಮಿನೂ ಹೇಳ್ತಾ ಇರ್ತೀನಿ. ಹಾಗೆ ಅನಾಟಮಿನೊಂದು ಒಂದು 3-4 ಕ್ಲಾಸ್ ಅದೇ ಅನಾಟಮಿ ಮುಗಿದಾಗ್ತೈತೆ. ಹಾಗೆ ಸೈಕಾಲಜಿ ಮುಗಿಸ್ಕೊಂಡು ಆಮೇಲೆ ಮುಂದುವರೆದ ತರಗತಿಗಳನ್ನು ನೋಡೋಣ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.